ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸಖತ್ತಾಗಿದ್ದೀನಿ. ಬೆಳಿಗ್ಗೆ 3:30 ಟೈಮು. ಇವಾಗ ಹೋಗ್ತಾಯಿದ್ದೀವಿ ನಾವು ಯಾವುದೋ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಬರ್ಬೇಕು ಅಂತ ಹೋಗ್ತಾಯಿದ್ದೀವಿ ಪ್ಲ್ಯಾನ್ ಪ್ರಕಾರ. ನಮ್ಮ ಅಣ್ಣ ಗಾಡಿ ತೆಗಿತಾ ಇದ್ದಾರೆ ಪಾರ್ಕಿಂಗಲ್ಲಿ. ಬಂದ ತಕ್ಷಣ ಇಲ್ಲಿಂದ ಹೋಗಬೇಕು ಮರವಂತೆ ಬೀಚ್ಗೆ ಹೋಗ್ತಾಯಿದ್ದೀವಿ. ನೋಡಿ, ಬೆಳಿಗ್ಗೆ 3:30ಗೆ ಎದ್ಬಿಟ್ಟು ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವಾಗ ರೀಚ್ ಆಗಿದ್ದೀವಿ ನಾವು ಮರವಂತೆ ಬೀಚ್ನ. ನೋಡಿ, ಅಲ್ಲಿಂದ ಅಲ್ಲಿಂದ ಬಂದಿದ್ದೀವಿ. ಈಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಸನ್ರೈಸ್ ಆ ಕಡೆ ಆಗುತ್ತೆ ಅನಿಸುತ್ತೆ. ಅಲ್ಲಿ ಮುಂದ್ಗಡೆ ರಿವರ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಸನ್ರೈಸ್ ತೋರಿಸ್ತೀನಿ ನಿಮಗೆ. ಇನ್ನೂ ಆಗಿಲ್ಲ, ಆಗುತ್ತೆ ಇನ್ನೊಂದು 10-15 ನಿಮಿಷದಲ್ಲಿ. ಬನ್ನಿ ಅಲ್ಲಿವರೆಗೂ ಹೋಗೋಣ, ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಆಲ್ರೆಡಿ ರೀಚ್ ಆಗಿದ್ದೀವಿ. ರೀಚ್ ಆಗಿ 10-15 ನಿಮಿಷ ಆಯಿತು. ಬಟ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೊತ್ತು ಸ್ವಲ್ಪ ಬೆಳಕಾಗಲಿ ಅಂತ ನಿಂತ್ಕೊಂಡಿದ್ವಿ. ಈಗ ಬೆಳಕಾಗಿದೆ, ಲಾಗ್ ಮಾಡಬೇಕು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಮಹಾರಾಜ ಶ್ರೀ ವರಾಹ ದೇವಸ್ಥಾನ ಅಂತೆ. ಸೊ ಗಾಯ್ಸ್, ಇವಾಗ ನಾವು ಇಲ್ಲಿ ಮರವಂತೆ ಬೀಚ್ ಹತ್ರ ಬಂದಿದ್ವಲ್ಲ. ಮರವಂತೆ ಬೀಚ್ ಪಕ್ಕ ಇದು ನದಿ ಇದೆ, ನೀವು ನೋಡಿರ್ತೀರ ನನ್ನ ರೀಲ್ಸಲ್ಲೆಲ್ಲ. ಇದು ರೋಡು, ಈ ಸೈಡು ಮರವಂತೆ ಬೀಚು, ಈ ಸೈಡು ನದಿ ಈ ಥರ ಇದೆ. ಅಲ್ಲಿದೆ ನೋಡಿ ಆ ರೋಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೋಡು. ಇವಾಗ ಇಲ್ಲಿ ಸ್ವಲ್ಪ ರೀಲ್ಸ್ ಮಾಡ್ಕೋಬೇಕು ಅಂತ ಬಂದಿದ್ವಿ. ಒಂದು ಅರ್ಧ ಗಂಟೆ ಆಯಿತು ಇಲ್ಲೇ ರೀಲ್ಸ್ ಮಾಡ್ಕೋಕ್ಕೆ ನಿಂತ್ಕೊಂಡು. ಅರ್ಧ ಗಂಟೆಯಿಂದ ಇಲ್ಲೇ ರೀಲ್ಸ್ ಮಾಡ್ತಾಯಿದ್ವಿ. ಈ ಕಡೆ ನೋಡಿ ವ್ಯೂ ಹೇಗಿದೆ ಅಂತ, ಸಖತ್ತಾಗಿದೆ ಅಲ್ಲ. ಬೆಳಗ್ಗೆ ಬಂದಿದ್ದೀವಿ ನಾವು ಕೂಡ, ಚೆನ್ನಾಗಿ ಬರುತ್ತೆ, ಲೈಟ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಇಲ್ಲಿಂದ ಬೀಚ್ಗೆ ಹೋಗೋಣ. ಬೀಚಲ್ಲಿ ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಮಾಡಬೇಕು, ಮಾಡ್ಕೊಂಡು ಸಿಗ್ತೀನಿ ಮತ್ತೆ. ಸೊ ಗೈಸ್, ಇವಾಗ ನಾವು ಅಲ್ಲಿಂದ ಮರವಂತೆ ಬೀಚದು ಲಾಗೆಲ್ಲ ಮುಗಿಸ್ಕೊಂಡು ಕುಂದಾಪುರ ಬಂದಿದ್ವಿ. ಕುಂದಾಪುರ ಹತ್ರ ಇದು ಹನುಮಾನ್ ಸ್ಟ್ಯಾಚು ಇದೆ. ಇಲ್ಲಿ ಲಾಗೆಲ್ಲ ಮಾಡಿಕೊಂಡು ಇವಾಗ ಮತ್ತೆ ಬೇರೆ ಬೀಚ್ಗೆ ಹೋಗ್ತಾಯಿದ್ದೀವಿ. ಬೇರೆ ಬೀಚ್ಗೆ ಹೋಗಿ ಸಿಗ್ತೀನಿ, ಎಲ್ಲರಿಗೂ ವೇಟ್ ಮಾಡಿ. ಸೊ ಗೈಸ್, ನಾವು ಅಲ್ಲಿಂದ ಲಾಗೆಲ್ಲ ಮುಗಿಸ್ಕೊಂಡು ಕೋಡಿ ಬೀಚ್ಗೆ ಹೋಗಿದ್ವಿ. ಕೋಡಿ ಬೀಚ್ದು ಲಾಗೆಲ್ಲ ಮಾಡಿಕೊಂಡು ಈಗ ಉಡುಪಿ ಬಂದಿದ್ದೀವಿ. ಇವಾಗ ಊಟ ಮಾಡಬೇಕು ಅಂತ ಹೋಟೆಲಿಗೆ ಬಂದಿದ್ದೀವಿ. ನೋಡಿ, ಅಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ಹೊರಗಡೆ ಹೋಗ್ತೀನಲ್ಲ, ಆವಾಗ ಸಿಗ್ತೀನಿ. ಅಲ್ಲಿ ಇದು ಲಾಗ್ಸು ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿರ್ತೀನಿ ಕೋಡಿ ಬೀಚ್ಗೆ, ನೋಡ್ಕೊಳ್ಳಿ. ಅಷ್ಟೊತ್ತಿಗೆ ನಾನು ಊಟ ಮುಗಿಸ್ಕೊಂಡು ಬರ್ತೀನಿ ಮತ್ತೆ.